ನಾನಿವತ್ತು ಬಂಡೆ ಮಠಕ್ಕೆ. ಇಲ್ಲಿ ಈಶ್ವರನ ದೇವಸ್ಥಾನ ಇದೆ. ಸೊ ಹೇಗಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ತುಂಬ ಚೆನ್ನಾಗಿದೆ. ಆರ್ಚ್ ಎಲ್ಲ ನೋಡ್ತಾ ಇದ್ದಾರೆ. ದೇವಸ್ಥಾನ ಇದೆ. ಇಲ್ಲಿ ನೋಡಿ ಕಾಣಿಸ್ತಾ ಇದೆ ನಿಮಗೆ ಪುಷ್ಕರಣಿ ಕೂಡ ಇದೆ. ಅಲ್ಲಿ ಒಂದು ಗಣೇಶನ ಪಂಚಮುಖಿ ಗಣಪತಿ ರೀತಿಯಲ್ಲೇ ಇರುವಂಥದ್ದು ಗಣೇಶ ನೋಡ್ತಾ ಇದ್ದೀವಿ. ಒಳಗೋಗದೆ ಈ ಕ್ಷೇತ್ರ ಏಕದಳ ಬಿಲ್ವ ಬಂಡೇಶ್ವರ ಸ್ವಾಮಿ ಸನ್ನಿಧಿ ಅಂತಲೇ ಹೇಳ್ಬೋದು. ಬಂಡೆಮಠ ರಸ್ತೆ, ಕೆಂಗೇರಿ ಉಪನಗರ, ಬೆಂಗಳೂರಿನಲ್ಲಿ ಇದು ದೇವಸ್ಥಾನ ಇರುವಂಥದ್ದು. ತುಂಬ ಚೆನ್ನಾಗಿದೆ ದೇವಸ್ಥಾನ. ಹೊರಗಡೆ ಪಾರ್ಕಿಂಗ್ ಏರಿಯಾ ಕೂಡ ಇದೆ. 2 ವೀಲರ್ಗೆ 4 ವೀಲರ್ಗೆ ಎಲ್ಲ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇಲ್ಲಿ ಇದೆ. ಇಲ್ಲಿ ಚೌಟ್ರಿನೂ ಇಲ್ಲಿ ಮಂಟಪ ಕೂಡ ನಿಮಗೆ ನೋಡ್ಬೋದು. ಎಲ್ಲ 12ನೇ ಶತಮಾನ ಬಸವಣ್ಣವ್ರ ಕಾಲದ್ದು 800 ವರ್ಷದ ಹಳೆಯದು. ಅಷ್ಟಲ್ಲಿ ಬಂದು ಇವ್ರ ಸ್ವಾಮಿಗಳು ಬಂಡೆ ಒಳಗಡೆ ಐಕ್ಯ ಆಗಿರೋದು, ಜೀವಂತ ಸಮಾಧಿ ಅಂತಿದೆ. ಈಗಿರೋರು 13ನೇರು. ಏಕದಳ ಬಿಲ್ವನಿಂದ ಇದೊಂದೇ ಇರೋದು, ಬೇರೆ ಯಾವ ಮಠದಲ್ಲೂ ಏಕದಳ ಇಲ್ಲ. ಇದೆ ಆಕ್ಚುಲಿ. ಅಂದ್ರೆ ನಮ್ಮ ಬೆಂಗಳೂರಿನಲ್ಲಿ ಇದೊಂದೇ ದೇವಸ್ಥಾನ ಏಕದಳ ಬಿಲ್ವ ಸ್ವಾಮಿ ಇರೋದು, ಬೇರೆ ಎಲ್ಲೂ ಇಲ್ಲ. ಇರೋರು 13ನೇ ಸ್ವಾಮಿಗಳು ಇದ್ದಾರೆ, ಅವರಲ್ಲಿ ಅವರು ಇದ್ದಾರೆ. ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ನಾವಿಲ್ಲೆಲ್ಲ ಬೆಳೆದಿದ್ದೆಲ್ಲ ಮಾಡಿದ್ದಾರೆ. ವಿಶೇಷವಾಗಿ ರುದ್ರಾಕ್ಷಿ ಗಿಡ ಕೂಡ ನಾವು ಇಲ್ಲಿ ನೋಡ್ಬೋದು. ಈ ದೇವಸ್ಥಾನದಲ್ಲಿ ಇಲ್ಲಿ ರಥ ಸಮೇತ ಇದೆ. ಇದು ಬಂದು ಶಿವರಾತ್ರಿ ಹಬ್ಬದಲ್ಲಿ ತುಂಬ ಚೆನ್ನಾಗಿ ಇಲ್ಲಿ ಅಲಂಕಾರ ಆಗಿರ್ಬೋದು, ವಿಶೇಷ ಪೂಜೆ ಆಗಿರ್ಬೋದು ಚೆನ್ನಾಗಿ ಮಾಡ್ತಾರೆ. ನೀವು ಒಂದ್ಸತಿ ವಿಸಿಟ್ ಕೊಡಿ, ದೇವರ ಪಾಠಕ್ಕೆ ಭಾಗಿಯಾಗಿ ಅಂತ ಹೇಳ್ತಾ ಇಲ್ಲಿ ನೋಡಿ ವೀಕ್ಷಣೆ ನೋಡಿ ಎಷ್ಟು ಸೂಪರ್ ಆಗಿದೆ ಅಂದರೆ ನಾವು ಶಿವನ ದರ್ಶನ ತುಂಬ ಚೆನ್ನಾಗಾಗುತ್ತೆ.
ದೇವಸ್ಥಾನಕ್ಕೆ ಬಂದರೆ ತುಂಬ ಪಾಸಿಟಿವ್ ಎನರ್ಜಿ ಅಂತಲೇ ಬರುತ್ತೆ ಅಂತಲೇ ಹೇಳ್ಬೋದು. ತುಂಬ ಪಾಸಿಟಿವ್ ಆಗಿ ಇಲ್ಲಿ ನಾವು ಇರ್ಬೋದು, ಮನಸ್ಸು ಕೂಡ ಅಷ್ಟೇ ನೆಮ್ಮದಿಯಾಗಿ ಇರ್ತೀವಿ. ಸೊ ಹಂಗಾಗಿ ಇಲ್ಲಿ ಎಷ್ಟೇ ಹೊತ್ತಾದರೂ ನಾವು ಹೋಗೋಕ್ಕೆ ಮನಸ್ಸು ಬರೋಲ್ಲ ಈ ದೇವಸ್ಥಾನಕ್ಕೆ ಬಂದರೆ. ಇಲ್ಲಿ ಶಿವನ ಆರಾಧನೆಯನ್ನು ಮಾಡ್ತಾರೆ ಮೇಯ್ನಾಗಿ. ಇಲ್ಲಿ ನೋಡಿ ಆಲದ ಮರ ಅಂತಲೂ ನೋಡ್ಬೋದು. ಇಲ್ಲಿ ಮರಗಳೆಲ್ಲ, ಇಲ್ಲಿ ಜಾಗನೂ ಅಷ್ಟೇ ಚೆನ್ನಾಗಿದೆ. ಬಂಡೇಶ್ವರ ಸ್ವಾಮಿ ದೇವಸ್ಥಾನ ಅಷ್ಟು ಅದ್ಭುತವಾಗಿದೆ. ಬಂಡೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಒಳಗಡೆನೆ ಸುಬ್ರಹ್ಮಣ್ಯ ಸ್ವಾಮಿ ವಿಗ್ರಹ ಮತ್ತು ನಾಗ ವಿಗ್ರಹಗಳು ಇಲ್ಲಿ ನೋಡ್ಬೋದು. ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ವಿಗ್ರಹ ಇಲ್ಲಿ ನೋಡ್ತಾ ಇದ್ದಾರಲ್ಲ, ಮತ್ತು ಅವರ ವಾಹನ ನವಿಲು ಇಲ್ಲಿ ನೋಡ್ತಾ ಇರ್ಬೋದು. ಮತ್ತು ನಾಗ ವಿಗ್ರಹಗಳು ಸುತ್ತಾ ಇದ್ದಾರೆ. ಇಲ್ಲಿ ಈಶ್ವರನ ವಿಗ್ರಹ ಕೂಡ ಲಿಂಗ ಕೂಡ ಇದೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಹೊಸ ವಿಡಿಯೋ ಜೊತೆ ಬರ್ತೀನಿ. ಥ್ಯಾಂಕ್ ಯು.